ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾವಿವತ್ತು ಆಫೀಸ್ ಡೇ ಇದೆ, ಸೊ ಆಫೀಸಿಗೆ ಹೋಗಬೇಕಿದೆ ಇವತ್ತು. ಅದಕ್ಕೆ ಕಂಪನಿ ಕ್ಯಾಬ್ ಪ್ರೊವೈಡ್ ಮಾಡಿದ್ದಾರೆ, ಬುಕ್ ಮಾಡಿದ್ದೀನಿ. ಅದು ಬರೋದಿನ್ನ ಲೇಟ್ ಆಗುತ್ತೆ ಅನಿಸುತ್ತೆ. ನಾನು 11 ಗಂಟೆ ಶಿಫ್ಟಿಗೆ ಅಂತ ಹೇಳಿದರೆ ಅವ್ರು 1 ಅವರ್ ಮುಂಚೆ ಬರ್ತಾರೆ. ಸೊ ಅದಕ್ಕಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನೇ ಬೇಗ ರೆಡಿಯಾಗಿರೋದು, ಪಾಪ ಅವ್ರದ್ದೇನು ತಪ್ಪಿಲ್ಲ. ಏನು ಮಾಡೋದು, ರೆಡಿ ಆದಮೇಲೆ ಸುಮ್ಮನೆ ಇರೋದಕ್ಕಾಗಲ್ವಲ್ಲ. ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ಡೇ ಹೆಂಗಿರುತ್ತೆ ಅಂತ ನೋಡ್ಕೊಂಬರೋಣ, ಓಕೆನಾ? ಮಮ್ಮಿ ಬಾಯ್. ಬನ್ನಿ ಫ್ರೆಂಡ್ಸ್, ಹೋಗೋಣ. ಕ್ಯಾಬ್ ಬಂದಿದೆ ಅಂತೆ. ಬನ್ನಿ ಗಾಯ್ಸ್, ಇವಾಗ ನಾವು 5 ಮಿನಿಟ್ಸ್ ಅಷ್ಟಲ್ಲಿ ಬಸ್ ಸ್ಟಾಪಲ್ಲಿ ಇರಬೇಕು. ಕ್ಯಾಬ್ ಅವ್ರು ಕಾಲ್ ಮಾಡಿ 5 ಮಿನಿಟ್ಸ್ಗೆ ಬರ್ತೀವಿ ಅಂದರು. ಹೇಳ್ದಂಗೆ ಅದೇ ಟೈಮಿಂಗ್ಸಿಗೆ ಬಂದರು. ಬಟ್ ನಾನಂತೂ ಆಫೀಸಿಗೆ ಲೇಟಾಗಿ ರೀಚ್ ಆದೆ. ಸರಿ ಅಂತ ಹೇಳಿ ನನ್ನ ಫ್ರೆಂಡ್ ಕಾವ್ಯನ ಹುಡ್ಕೊಂಡು ಹೊರಟೆ. ಎಲ್ಲಿದ್ದಾರೆ ಕಾವ್ಯ ನೋಡೋಣ ಬನ್ನಿ. ಫೈನಲಿ ಕಾವ್ಯ ನನಗೆ ಸಿಕ್ಕಿತ್ತು ಟಾಪ್ ಫ್ಲೋರಲ್ಲಿ. ಅಲ್ಲಿಂದ ಕರ್ಕೊಂಡು ನನ್ನ ರೆಗ್ಯುಲರ್ ಸ್ಪಾಟಿಗೆ ಹೋಗೋಣ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ವೆದರ್ ನೋಡಿ, ಈ ವೆದರಿಗೆ ಒಂದು ಕಾಫಿ ಕುಡಿದೇ ಇರೋಕ್ಕಾಗುತ್ತಾ ಅಂತ ಹೇಳಿ ಹೋಗಿ ಕಾಫಿ ಮೆಷಿನಲ್ಲಿ ಫಿಲ್ಟರ್ ಕಾಫಿ ಅಂತ ಪ್ರೆಸ್ ಮಾಡಿದರೆ ಬಂದಿದ್ದೇನು ಗೊತ್ತಾ, ಬ್ಲ್ಯಾಕ್ ಟೀ ಅಂತೆ. ಮತ್ತು ಕಾಫಿ ಪ್ರೆಸ್ ಮಾಡಿ ಮತ್ತು ಕಾಫಿ ತಗೊಂಡು ಕುಡಿಯೋಕ್ಕೆ ಅಂತ ಹೇಳಿ ಟೇಬಲ್ ಹತ್ರ ಹೋದ್ವಿ. ಮುಂದೇನಾಯಿತು ನೀವೇ ನೋಡಿ. ನಾವು ಆರಾಮಾಗಿ ಪೀಸಾಗಿ ಕಾಫಿ ಕುಡಿಬೇಕಾದ್ರೆ ನಮ್ಮ ಮ್ಯಾನೇಜರ್ ಎಂಟ್ರಿ ಆದರು. ಎಂಟ್ರಿ ಆಗಿದ್ದೇನಕ್ಕೆ ಅಂದರೆ ನಮಗೆ ನೈಟಿ ಟಿ ಶರ್ಟ್ಸ್ನ ಪ್ರೊವೈಡ್ ಮಾಡೋಕ್ಕೆ. ಅದು ಆಲ್ರೆಡಿ ನಮಗೆ ಫಿಕ್ಸ್ಡ್ ಆಗಿತ್ತು. ನಮಗೆ ಗೊತ್ತಿತ್ತು ಅವ್ರು ನಮಗೆ ಟಿ ಶರ್ಟ್ ಕೊಡ್ತಾರೆ ಅಂತ ಹೇಳಿ. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿ ಆಫೀಸಿಗೆ ಹೋಗಿದ್ವಿ. ಟಿ ಶರ್ಟ್ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅದಾದಮೇಲೆ ಮಿರರ್ ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ನವೀನ್ ನಮ್ಮ ಜೊತೆ ಜಾಯ್ನ್ ಆದರು. ಆದಮೇಲೆ ಸುಮ್ಮನೆ ಇರೋದಕ್ಕುಂಟ ಯಾರು ಕೆಲಸ ಮಾಡ್ತಿದ್ರು ಹೋಗಿ ಟಾರ್ಚರ್ ಮಾಡ್ತಿದ್ವಿ. ಈಗ ಲಂಚ್ ಟೈಮ್, ಎಲ್ಲ ಲಂಚ್ ಮಾಡೋದಕ್ಕೆ ಹೋಗೋಣ ಅಂತ ಹೇಳಿ ಹೊಸ ಕೆಫೆಟೇರಿಯಾಗೆ ಹೋಗ್ತಾಯಿದ್ದೀವಿ. ಹೋಗೋಕ್ಕಿಂತ ಮುಂಚೆ ಮಳೆ ಬರುವ ಸಾಧ್ಯತೆ ಜಾಸ್ತಿ ಇದೆ, ನೋಡೋಣ. ಸರಿ ಅಂತ ಹೇಳಿ ಕೆಫೆಟೇರಿಯಾ ರೀಚ್ ಆದಮೇಲೆ ಅಲ್ಲಿ ಹೋಗಿ ಸ್ವಲ್ಪ ಏನೇನು ಬೇಕು ಎಲ್ಲ ಆರ್ಡ್ರ್ ಮಾಡಿಕೊಂಡು ತಿನ್ನೋಣ ಅಂತ ಬಂದ್ವಿ. ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು. ನೋಡಿ ಮಳೆ ಹೆಂಗೆ ಬರ್ತಾಯಿದೆ ಅಂತ, ಪಕ್ಕದಾಗೋಯ್ತು ಮಾತ್ರ. ಸರಿ ಅಂತ ಹೇಳಿ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮಗೆ ಸ್ವಲ್ಪ ಲೆಸನ್ ಕೊಡ್ತಿದ್ರು ಇಲ್ಲಿರೋ ನಮ್ಮ ಮಾಸ್ಟರ್. ನೋಡಿ ಮುಖ ಮುಚ್ಕೊತಾ ಇದ್ದಾರೆ. ಸರಿ ಅಂತ ಹೇಳಿ ಟೈಮ್ ಆಗಿತ್ತು, ಮನೆಗೆ ಹೊರಡೋಣ ಅಂತ ಹೇಳಿ ನಾನು ಕಾವ್ಯ ರೆಡಿಯಾಗಿ ಹೊರಟ್ವಿ. ಕ್ಯಾಬ್ನ ಉಳ್ಕೊಂಡು ಹೊರಟ ನಾನು ನಿರಾಶೆಯಿಂದ ವಾಪಸ್ ಬಂದೆ. ಯಾಕೆಂದರೆ ಟೈಮ್ಗಿಂತ ಮುಂಚೆನೇ ಕ್ಯಾಬ್ ಮೂವ್ ಆಗಿತ್ತು. ನಮಗೆ ಅದು ಲೇಟಾಗಿ ಗೊತ್ತಾಯಿತು. ಸರಿ ಅಂತ ಹೇಳಿ ಬಸ್ಸೇ ಗತಿ ಅಂತ ಹೇಳಿ ಬಸ್ಸಲ್ಲಿ ಮನೆಗೆ ರೀಚ್ ಆಗೋಷ್ಟರಲ್ಲಿ ಲೇಟಾಗಿತ್ತು. ಇವತ್ತೆಲ್ಲ ನಾನು ಮಾಡಿದ್ದಿಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.